ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೊಟ್ಟೆ ಪಲ್ಯ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀರಾ, ನಮ್ಮ ಮನೇಲಿ ನಾನು ಇವತ್ತು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟು ಗ್ಯಾಸ್ ಹಚ್ಚಿ ಆಮೇಲೆ ಕಡೆ ಇಟ್ಕೊಳ್ಳಿ. ನಾನು 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ನಿಮ್ಗೆ ತಕ್ಕನಾಗೆ ಎಣ್ಣೆ ಹಾಕ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಮೀಡಿಯಮ್ ಸೈಜಲ್ಲಿರೋ ಸ್ಪೂನಲ್ಲೇ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದಿದೆ ನೋಡಿ. ಈಗ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಆಮೇಲೆ ಟೊಮೊಟೊ 4 ಟೊಮೊಟೊ ತೊಗೊಂಡಿದ್ದೆ, 6 ಸೈಜಲ್ಲಿರೋದು. ಆ 4 ಟೊಮೊಟೊನ ಕಟ್ ಮಾಡ್ಕೊಂಡು ಈಗ ಎಣ್ಣೆಲಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಉಂಡೆ ಬೆಳ್ಳುಳ್ಳಿ ಸುಲಿದಿರೋದು ಒಂದು ಸ್ವಲ್ಪ ಜಜ್ಜಿ ಹಾಕಿ ತಿರ್ಗಾ ಮಿಕ್ಸ್ ಮಾಡಿ. ಆ ಕಡೆ ಈ ಕಡೆ ಎಣ್ಣೆಲಿ ಹಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಒಂದು ಸ್ವಲ್ಪ ಸಾಲ್ಟು ಹಾಕಿ, ಆಮೇಲೆ ಒಂದು ಸ್ಪೂನ್ ಅರಿಶಿನ, ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಮಿಕ್ಸ್ ಮಾಡಿ ಚೆನ್ನಾಗಿ. ಇವಾಗ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಿ. ಟೊಮೊಟೊ ಎಲ್ಲ ಹಂಗೆ ಇದೆಲ್ಲ, ಆ ಟೊಮೊಟೊ ಎಲ್ಲ ಚಟ್ನಿ ಹಾಕಬೇಕು. ಎಣ್ಣೆಲ್ಲೇ ಕರಗಬೇಕು, ಆ ಥರ ಮಿಕ್ಸ್ ಮಾಡಬೇಕು ನೋಡಿ. ಕಾಯಿ ಇರೋದೆಲ್ಲ ಹಂಗೆ ಚೆಲ್ತಾ ಇದ್ದೀನಿ. ಈಗ 1 ಸ್ಪೂನು ಖಾರ, ಮೇಲೆ ಅರ್ಧ ಸ್ಪೂನ್ ಖಾರ ತಗೊಂಡಿದ್ದೀನಿ. ಯಾಕಂದರೆ 4 ಮೊಟ್ಟೆ ಇದ್ದಾವೆ, ಅದಕ್ಕೆ 1 ಸ್ಪೂನು ಮೇಲೆ ಅರ್ಧ ಸ್ಪೂನ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಮೊಟ್ಟೆ ಇರ್ತೋ ಅಷ್ಟು ಬೇಕಾದರೆ ಹಾಕ್ಕೋಬೋದು. ಯಾಕಂದರೆ ನಮ್ಮ ಮನೆಯಲ್ಲೇ ತಯಾರು ಮಾಡಿರೋದ್ರಿಂದ ಖಾರ ಜಾಸ್ತಿ ಇದೆ, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅಂಗಡಿದಾದರೆ ಒಂದೊಂದು ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ, ನಿಮ್ಗೆ ಬೇಕಾದಷ್ಟು ಹಾಕ್ಕೋಬೋದು ನೋಡಿ. ನಾನು 4 ಮೊಟ್ಟೆಗೆ 1 ಸ್ಪೂನು ಖಾರ, ಮೇಲೆ ಅರ್ಧ ಸ್ಪೂನ್ ಖಾರ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲ ಅಂತಂದರೆ ಹಂಗಂಗೆ ಖಾರ ಎಲ್ಲ ಕರ್ಗಾಗ್ಬಿಡುತ್ತೆ ಬಾಂಡೆಗೆ ಹತ್ಕೊಂಡು. ಇವಾಗ ನೋಡಿ ಮೊಟ್ಟೆ ಹೊಡೆದು ಹಾಕ್ತಿದ್ದೀನಿ. ಮೊಟ್ಟೆ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹಂಗೆ ಬಿಡಿ. ಮೊಟ್ಟೆ ಹಾಕಿ ಸ್ವಲ್ಪ ಹೈ ಫ್ಲೇವರಲ್ಲಿ ಗ್ಯಾಸ್ ಆನ್ ಮಾಡಿ. ಈಗ ಮೊಟ್ಟೆ ಹಂಗೆ ಬಿಟ್ಟಿದ್ದೀರಲ್ಲ ನೋಡಿ, ಎಲ್ಲ ಕಡೆ ಹೆಂಗೆ ಹರಡ್ತಾ ಇದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೇನು ಹಳದಿ ಕಲರ್ ಇದೆಯಲ್ಲ ಅದನ್ನೆಲ್ಲ ಹೊಡೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಹಸಿ ಆಗಿ ಉಳ್ಕೊತೈತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಗ್ಯಾಸ್ ಕಮ್ಮಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಹಂಗೆ 1-2 ನಿಮಿಷ ಹಂಗೆ ಮಿಕ್ಸ್ ಮಾಡ್ತಾ ಇರಿ, ಚೆನ್ನಾಗಿ ಬರುತ್ತೆ ನೋಡಿ. ನಾನು ಹೆಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪನಾದರೂ ಆ ಪಾತ್ರೆಗೆ ಅಂಟ್ತಾನೆ ಇಲ್ಲ, ಆ ಥರ ಮಿಕ್ಸ್ ಮಾಡಬೇಕು. ಆ ಥರ ಮಿಕ್ಸ್ ಮಾಡೋದ್ರಿಂದ ಅದೆಲ್ಲ ಬೇಯುತ್ತೆ ಚೆನ್ನಾಗಿ. ಇಲ್ಲಾಂದರೆ ಹಂಗೆ ಹಸಿಯಾಗಿ ಉಳಿಯುತ್ತೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಟೇಸ್ಟೂ ಚೆನ್ನಾಗಿ ಬರುತ್ತೆ ನೋಡಿ. ಮಿಕ್ಸ್ ಮಾಡ್ತಾಯಿರಿ ಹಂಗೆ. ಯಾವ ಥರ ಬರ್ತಾಯಿದೆ ಅಂತ ನೋಡಿ ನೀವೇ ಮಿಕ್ಸ್ ಮಾಡೋದ್ರಿಂದ.
ನೋಡಿ ಇವಾಗ ಯಾವ ಥರ ಉದ್ರಾಗಿ ಬರ್ತಾ ಇದೆ. ಬಾಂಡೆಗೆ ಒಂಚೂರು ಹತ್ತಿಲ್ಲ, ಆ ಥರ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಮೊಟ್ಟೆ ಪಲ್ಯ ರೆಡಿ ಆಯಿತು. ನೋಡಿ ಅನ್ನದಲ್ಲೂ ಚೆನ್ನಾಗಿರುತ್ತೆ, ರೊಟ್ಟಿಲೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹೆಂಗಾದರೂ ತಿನ್ಬೋದು. ನಾನಿಲ್ಲಿ ಅನ್ನ ಮತ್ತು ಸಾಂಬಾರು ಪಲ್ಯನ ಹಾಕ್ಕೊಂಡು ತಿಂತಾಯಿದ್ದೀನಿ. ಯಾವುದ್ರಲ್ಲಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರನ್ನು ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.